ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿವತ್ತು ವಿಷಯ ಅಂತ ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರ. ಸೊ ನಮ್ಮ ಅಣ್ಣನ ಮದುವೆ ಇತ್ತು. ಈಗ ಬೀಗ್ರೂಟಕ್ಕೆ ನಾವು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗಿರುತ್ತೆ, ಹೇಗೆಲ್ಲ ಹೋಗ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಜಸ್ಟ್ ಓಡ್ತಾ ಇದ್ದೀವಿ, ಬನ್ನಿ ನೋಡೋಣ ಎಲ್ಲರೂ ಏನೇನು ಹೇಳ್ತಾರೆ ಅಂತ. ಗಂಡು ಹೆಣ್ಣು ಇಲ್ಲೇ ಫ್ರಂಟಲ್ಲಿ ಫಸ್ಟೇ ಬೇಕು ಅಂತ ಸೀಟ್ ಕೂತಿದ್ದಾರೆ. ಫಸ್ಟ್ ಸೀಟೆಲ್ಲ ಕೂತ್ಬಿಟ್ಟಿದ್ದಾರೆ ಹುಡುಗ ಹುಡುಗಿ. ಹೇಗನ್ನಿಸ್ತಿದೆ? ಹಾಯ್ ಮಾಡಿ. ಹೇಗನ್ನಿಸ್ತಿದೆ ನಿಮಗೆ? ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ತಾನೇ ನಿಮ್ಮ ಮನೆಗೆ ಹೋಗ್ತಿರೋದು, ಹೇಗನ್ನಿಸ್ತಿದೆ? ಚೆನ್ನಾಗಿಸ್ತಿದೆ. ಜೋರಾಗಿ ಹೇಳಿ ಸ್ವಲ್ಪ. ಚೆನ್ನಾಗನ್ನಿಸ್ತಿದೆ. ನಿನಗೆ? ಓಕೆ ಗಾಯ್ಸ್, ಮತ್ತೆ ನಮ್ಮ ದೊಡ್ಡಪ್ಪ ಇದ್ದಾರೆ. ನಮ್ಮ ದೊಡ್ಡಪ್ಪಂಗೆ ಏನನ್ನಿಸ್ತಿದೆ ಕೇಳೋಣ. ಏನನ್ನಿಸ್ತಿದೆ ನಿಂಗೆ? ಹೆಣ್ಣು ಹುಡುಕಿ ಬೇಜಾರಾಗಿತ್ತು. ಈಗ ಒಂದು ಹೆಣ್ಣು ಸಿಕ್ಕಿದೆ ನಮ್ಗೆ ತುಂಬಾ ಖುಷಿ ಆಗಿದೆ. ತುಂಬಾ ಖುಷಿನಾ ಗಾಯ್ಸ್? ಎಲ್ಲರೂ ಮಾಡಿ. ಸೊ ಎಲ್ಲರೂ ಫುಲ್ ಜೋಶಲ್ಲಿದ್ದಾರೆ. ಒಬ್ರೊಬ್ರು ಹಂಗೆ ಮಾತಾಡಿಸ್ಕೊಂಡು ಹೋಗೋಣ. ಇಲ್ಲೆಲ್ಲ ಅಜ್ಜಿದಿರು ಆಂಟಿದಿರು ಕೂತ್ಕೊಂಡಿದ್ದಾರೆ. ಸೊ ನಾವು ಸ್ವಲ್ಪ ಹಿಂದೆನೇ ಹೋಗೋಣ. ಹಾಯ್ ಅಮೂಲ್ಯ, ಹೇಗನ್ನಿಸ್ತಿದೆ? ಸೂಪರ್. ಓಕೆ, ಹಾಯ್. ಗೈಸ್, ಆಲ್ರೆಡಿ ಒಂದು ವ್ಲಾಗಲ್ಲಿ ನೋಡಿದಿರ ನಮ್ಮ ಮಾವ. ಸೊ ಇನ್ನೊಂದು ವ್ಲಾಗಲ್ಲೂ ಕಾಣಿಸ್ಕೊತಾ ಇದ್ದಾರೆ. ನಮ್ಮ ಮಾವಂಗೆ ಫ್ಯಾನ್ಸ್ ಫಾಲೋವರ್ಸ್ ಇದ್ರೆ ಹಾಯ್ ಮಾಡಿಬಿಡಿ ಮಾವ. ನಮ್ಮ ಅಕ್ಕ, ನಮ್ಮ ಆಂಟಿ ಮಗಳು, ಮತ್ತೆ ಅಕ್ಕ, ನಿಮ್ಗೇನು ಅನಿಸ್ತಿದೆ? ಸೂಪರ್ ಆಗಿದೆ, ಎಂಜಾಯ್ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ನೆಂಟ್ರ ಮನೆಗೆ ಹೋಗ್ತಾ ಇದೀವಿ. ಕ್ಯೂರಿಯಾಸಿಟಿ ಇದೆ ಹೆಂಗಿರುತ್ತೆ ಅಂತ. ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ ನಮ್ಮ ಲಕ್ಷ್ಮಿ. ಹೌದು ಅಷ್ಟೇ ಗೈಸ್. ಮತ್ತೆ ಇಲ್ಲೆಲ್ಲ ಆಂಟಿದಿರು ಕೂತ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಅಕ್ಕ ಇದ್ದಾರೆ. ಹಾಯ್ ಮಾಡಿ ಅಕ್ಕ. ಹೇಗನ್ನಿಸ್ತಿದೆ? ಖುಷಿ ಆಗ್ತಿದೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್. ಗೈಸ್, ಇಷ್ಟೊತ್ತು ನಾವೆಲ್ಲ ಡ್ಯಾನ್ಸ್ ಮಾಡಿದ್ವಿ. ಇವ್ರು ಯಾರು ಡ್ಯಾನ್ಸ್ ಆಡೋಕ್ಕೆ ಬಂದಿಲ್ಲ, ಇವರು ಒಬ್ರು ಬಂದಿದ್ರಷ್ಟೇ. ಇವರೆಲ್ಲ ಹಾಯ್. ಗೈಸ್, ಇವನೊಬ್ಬ ಕೋಟಿ ಮಲ್ಕೊಂಡಿದ್ದಾನೆ. ಕೋಟಿಗೊಬ್ಬ ಅವನ ಹೆಸರು, ಅವ್ನು ಮಲ್ಕೊಂಡಿದ್ದಾನೆ. ಇವ್ರೊಂದು ಫ್ಯಾಮಿಲಿ ಇಲ್ಲಿ ಹಿಂದೆಗಡೆ ಕೂತಿದ್ದಾರೆ. ಇಷ್ಟೊತ್ತು ನಾವೆಲ್ಲ ಡ್ಯಾನ್ಸ್ ಮಾಡಿದ್ವಿ, ನಾವಿಷ್ಟು ಜನ. ಮತ್ತೆ ನಮ್ಮ ಮಾವ ಏನೇನಾದರೂ ಹೇಳ್ತಾರೆ ಮದುವೆ ಬಗ್ಗೆ, ಹೇಗಿತ್ತು ಮದುವೆ ಅದೆಲ್ಲ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋಣ ಬನ್ನಿ. ಏನು ಹೇಳ್ತಾರೆ ನೋಡೋಣ ಬನ್ನಿ. ಗಂಡು ಕರ್ಕೊಂಡು ನೆಂಟ್ರ ಮನೆಗೆ ಹೋಗ್ತಾ ಇದೀವಿ. ಬೆಂಗಳೂರಿಗೆ ಹೆಣ್ಣು ಮನೆ ಹೋಗ್ತಾ ಇದೀವಿ. ಮದುವೆ ಎಲ್ಲ ಚೆನ್ನಾಗಾಯ್ತು. ತುಂಬಾ ಜನರು ಬಂದಿದ್ರು. ಎಲ್ಲ ಫಂಕ್ಷನ್ ಚೆನ್ನಾಗಾಯ್ತು. ಇವಾಗ ಎಂಟರಲ್ಲಿ ಹೋಗ್ತಾ ಇದೀವಿ. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ. ಬಸ್ಸಲ್ಲೇ ಎಲ್ಲನ. ಗೈಸ್, ನಾನು ಆಕ್ಚುಲಿ ಮದ್ವೆಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ತುಂಬಾ ಬ್ಯುಸಿ ಇದೆ. ಮತ್ತೆ ತುಂಬಾ ಬ್ಯುಸಿ ಇದೆ ಆಕ್ಚುಲಿ. ರೆಡಿ ಆಗೋದ್ರಲ್ಲಿ, ಮೇಕಪ್ ಮಾಡ್ಕೊಡೋದ್ರಲ್ಲಿ, ಕೆಲಸ ಮಾಡೋದ್ರಲ್ಲ. ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗಾದ್ರೂ ಮಾಡೋಣ ಅಂತ ಮಾಡ್ತೀನಿ. ಯಾರು ಬೇಜಾರು ಮಾಡ್ಕೋಬೇಡಿ ಅಷ್ಟೇ ಗೈಸ್. ನೆಕ್ಸ್ಟ್ ನಾವು ಎಲ್ಲ ಡ್ಯಾನ್ಸ್ ಮಾಡ್ತೀವಿ, ಆ ವಿಡಿಯೋ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಬಾಯ್ ಗೈಸ್. ನೆಕ್ಸ್ಟ್ ಗಂಡವನ ದೊಡ್ಡಣ್ಣ ಇವರೇ. ಗೈಸ್, ಅವ್ರಿಗೆ ತುಂಬಾ ನಾಚಿಕೆ, ಯಾವತ್ತೂ ಕ್ಯಾಮ್ರಾ ನೋಡಲ್ಲ, ಅದಕ್ಕೆ ನಾಚಿಕೆ ಅವ್ರಿಗೆ. ಇನ್ನೊಬ್ರು ಫೇವ್ರೆಟ್ ಅಣ್ಣ. ಏನ್ ಅನ್ಸ್ತಿದೆ ನಿಂಗೆ ಇವಾಗ ಹೋಗ್ತಿರೋದು ಬೆಂಗಳೂರಿಗೆ? ತುಂಬಾ ಖುಷಿ ಆಗ್ತಿದೆ ಗೈಸ್. ನೋಡಿ ಗೈಸ್, ಅಲ್ಲಿ ಬೀಗ್ರೂಟ ವೆಜ್ ನಾನ್ ವೆಜ್ ಅಂತ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಮೈಲಾರಿ ಅಣ್ಣ ಅವರು. ನೋಡಿರಿ ಚಪ್ಪಾಳೆ. ಗೈಸ್, ಇವರು ನಮ್ ದೊಡ್ಡ ಮಾವ. ಏನಂತಿದ್ದಾರೆ ನೋಡೋಣ. ಹೇಗನ್ಸ್ತಿದೆ ನಿಮ್ಗೆ? ತುಂಬಾ ಖುಷಿಯಿಂದ ಬರ್ತಾ ಇದಾರೆ ಗೈಸ್ ಎಲ್ಲರೂ. ಇವರು ನಮ್ ತಾತ ಗೋವಾದಿಂದ ಬಂದಿದ್ದಾರೆ ಮದ್ವೆಗೆ. 2 ದಿನ ಮುಂಚೆನೆ ಬಂದಿದ್ರು. ತುಂಬಾ ಸಡಗರ ಸಂಭ್ರಮದಿಂದ ಮದ್ವೆ ಎಲ್ಲ ಮುಗಿಸಿ ಆಮೇಲೆ ಓಡ್ತಾರೆ ಊರಿಗೆ. రాజమండ్రి రాగమంజరి మాయమ్మ పేరు తలవనోళ్ళు వేరు మేస్తిరి కళాకారుల ఫ్యామిలీ మరి నే గజ్జ కడితే నిద్రపోదు నిండు రాత్రి ಹೊರಗಡೆ
ನೂರಾರು ಕಣ್ಣುಗಳು ಸೊ ಗಾಯ್ಸ್ ಫೈನಲಿ ಇವಾಗ ಬಂದ್ವಿ. ಇವಾಗ ಎಲ್ಲರೂ ಬಸ್ಸಿಂದ ಇಳಿತಾ ಇದ್ದಾರೆ. ಸೊ ಬನ್ನಿ ಹೋಗೋಣ, ಎಲ್ಲರೂ ಏನು ಮಾಡ್ತಿದ್ದಾರೆ, ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಗಾಯ್ಸ್ ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಗೋದ್ರಿಂದ ಆಲ್ರೆಡಿ ಸ್ವಲ್ಪ ಜನ ಊಟಕ್ಕೆ ಕೂತಿದ್ರು. ಸೊ ನಾವೆಲ್ಲ ವೆಯ್ಟ್ ಮಾಡ್ತಿದ್ವಿ, ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಅವ್ರದ್ದು ಊಟ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ನೆಕ್ಸ್ಟ್ ನಾವು ಊಟಕ್ಕೆ ಹೋಗಬೇಕು. ನಾನು ಊಟಕ್ಕೆ ಹೋದಾಗ ತೋರಿಸ್ತೀನಿ ಏನೇನಿರುತ್ತೆ, ಹೇಗೆಲ್ಲ ಮಾಡಿಸಿದ್ದಾರೆ ಅಂತ. ಬನ್ನಿ ಹೋಗೋಣ. ಗೈಸ್ ಇಲ್ಲಿ ನಾನು ಮತ್ತು ನಮ್ಮಣ್ಣ ಅಮ್ಮ ಕೂತಿದ್ದೀವಿ ಊಟಕ್ಕೆ. ಬನ್ನಿ ಬೀಗ್ರೂಟದಲ್ಲಿ ಏನೇನು ಮಾಡಿಸಿದ್ದಾರೆ ವೆರೈಟೀಸ್ ಅಂತ ತೋರಿಸ್ತೀನಿ. ಫಸ್ಟ್ ಹೆಸ್ರುಬೇಳೆ ಬೀನ್ಸ್ ಪಲ್ಯ ಮಾಡಿಸಿದ್ದಾರೆ. ಆ್ಯಂಡ್ ಆಲ್ಸೋ ಜಾಮೂನ್, ಸ್ವೀಟ್ಗೋಸ್ಕರ ಜಾಮೂನ್ ಮಾಡಿಸಿದ್ದಾರೆ. ಆ್ಯಂಡ್ ಇನ್ನು ಏನೇನು ಮಾಡಿಸಿದ್ದಾರೆ ಅಂತ ಬರಬೇಕು, ನಿಧಾನವಾಗಿ ಹೇಳ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಚೆನ್ನಾಗಿದೆ. ಬಜ್ಜಿ ಸಕ್ಕತ್ತಾಗಿತ್ತು. ಬಜ್ಜಿ ಮಾತ್ರ ಫುಲ್ಲು ಹೊಟ್ಟೆ ಹಸ್ಕೊಂಡು ಬಂದಿದ್ವಿ ಜರ್ನಿಯಿಂದ. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಪಾಯಸ ಮಾಡಿದರು, ಹೋಳಿಗೆನೂ ಕೂಡ ಮಾಡಿದರು. ಹೋಳಿಗೆ ಜೊತೆ ತುಪ್ಪ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ವಿ. ಗೈಸ್ ಒಳ್ಳೆ ಸಮಯಕ್ಕೆ ಯಶ್ ಬಂದಿದ್ದ. ನನಗೂ ತಿನ್ನೋಕ್ಕಾಗ್ತಿಲ್ಲ, ಹಶ್ವುಕೊಂಡು ಊಟ ಮಾಡೋಕ್ಕಾಗಲಿಲ್ಲ. ಸೊ ಅವ್ನು ಬಂದ ಅಂತ ನಾನು ತಿನ್ನಿಸ್ದೆ. ಹಂಗೆ ನಮ್ಮ ಅಣ್ಣ ಕೂಡ ನಾನು ತಿನ್ನಿಸ್ತೀನಿ ಅಂತ ಅವರು ತಿನ್ಸೋಕ್ಕೆ ಟ್ರೈ ಮಾಡ್ತಿದ್ರು. ನಮ್ಮಮ್ಮ ನನಗೂ ಆಗ್ತಿಲ್ಲ ಅಂತ ಅವರು ಕೂಡ ಹೋಳಿಗೆ ತಿನ್ನಿಸಿದ್ರು. ಅವನು ಇನ್ನೂ ಊಟಕ್ಕೆ ಕೂತಿರಲಿಲ್ಲ. ಸೊ ನಾವು ಕೊಟ್ಟಿದ್ದೆಲ್ಲ ಹಂಗೆ ತಿಂತಾ ಇದ್ದ. ನೆಕ್ಸ್ಟ್ ನಮ್ಮ ಅಣ್ಣನೂ ತಿನ್ಸೋಕ್ಕಂತ ವೆಯ್ಟ್ ಮಾಡ್ತಿದ್ದಾರೆ. ಅವರು ತಿನ್ನಿಸ್ಬಿಟ್ರು. ಅಷ್ಟೇ ಗೈಸ್. ಹೇಗಿದೆ ಊಟ? ತುಂಬಾ ಚೆನ್ನಾಗಿದೆಯಾ? ಎಷ್ಟು ಹೆಂಗಿದೆ ಊಟ? ನಾವು ಬಾಡ ಅಂತ ಬಂದ್ಬಿಟ್ವಿ. ಇಲ್ಲಿ ಪಾಯಸ ಯಾವ್ದು ಇಷ್ಟ ಆಯ್ತು? ನಾವು ಬಾಡ ಅಂತ ಬಂದ್ಬಿಟ್ವಿ. ಇಲ್ಲಿ ಪಾಯಸ ಹಾಕ್ಬಿಟ್ಟವ್ರೆ. ಅಂತ ಕರೆದು ನಾವು ಹಸೆ ಬಾಡ ಒಣಗಿಸಿರ ಬಾಡ ಇರ್ತಾರೆ ಅಂತ ಬಂದ್ವಿ. ಎಲ್ಲರೂ ಹಿಂಗ್ ಮಾಡವ್ರೆ. ನೋಡ್ರಿ ಯಾವ್ದೋ ಈ ತರ ಹಾಕಿದ್ರೆ ಬದುಕ್ತಾರ? ನೀವು ನಾನ್ ವೆಜ್ ಅನ್ಕೊಂಡಿದ್ರಾ? ಅನ್ಕೊಂಡಿದ್ವಿ. ಗೈಸ್ ಇಲ್ಲಿ ನೋಡಿದ್ರೆ ಇಲ್ಲಿ ಈ ತರ ಇಲ್ಲಿ ಪಲಾವು ಪುಳಿಯೋಗರೆ ಮಾಡವ್ರೆ. ಗೈಸ್ ಇವಾಗ ಶ್ರಾವಣ ಇರೋದ್ರಿಂದ ನಾವು ನಾನ್ ವೆಜ್ ಮಾಡಿಲ್ಲ, ವೆಜ್. ಹುಡುಗ ಹುಡುಗಿ ಕೂತಿದ್ದಾರೆ, ಹುಡುಗ ಹುಡುಗಿ ಫ್ರೆಂಡ್ಸ್. ಗೈಸ್ ಎಲ್ಲ ಇವರೆಲ್ಲ ಊಟ ಮಾಡಿ ಕೂತಿದ್ದಾರೆ. ನೋಡಪ್ಪ Johnny, yes papa, eating sugar, no papa, telling lie, no papa, open your mouth, ಏನು ನಿಮ್ಮ ಹೆಸರೇನಪ್ಪ? ಗಾನವಿ. ಹಾಯ್ ಮಾಡು, ಬಾಯ್ ಮಾಡು, ಬಾಯ್. ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಈಗ ಹುಡುಗ ಹುಡುಗಿ ಇಬ್ಬರು ಕೂರಿಸ್ಬೇಕಾಗಿರೋ ಶಾಸ್ತ್ರ ಇತ್ತು. ಸೊ ಎಲ್ಲರೂ ಕುಂಕುಮ ಎಲ್ಲ ಇಟ್ಟು ಕೂರಿಸಿ ಈ ಥರ ಫೈನಲಿ ಗೊತ್ತಲ್ಲ ಗೈಸ್ ಏನು ಮಾಡ್ತಾ ಇದ್ದಾರೆ ಅಂತ. ಸೊ ಹುಡುಗಿ ನಾಚಿಕೆ ಪಡ್ತಿದ್ದಾರೆ, ಆದರೂ ಹುಡುಗ ಬಿಡ್ತಿಲ್ಲ, ಬಾಳೆಹಣ್ಣು ತಿನ್ನಿಸ್ತಾ ಇದ್ದಾರೆ. ಏನೋ ಒಂಥರ ಖುಷಿ ಆಗ್ತಿದೆ ಅವರಿಬ್ರು ಮುಖದಲ್ಲಿ. ಸೊ ಗಾಯ್ಸ್ ನೋಡಿದ್ರಲ್ಲ ಯಾವ ಥರ ಇತ್ತು ಬೀಗ್ರೂಟ ಅಂತ. ಈ ಥರ ಇತ್ತು ಬೀಗ್ರೂಟ. ಶ್ರಾವಣ ಆಗಿರೋದ್ರಿಂದ ನಾವು ನಾನ್ ವೆಜ್ ಮಾಡಿರಲಿಲ್ಲ, ವೆಜ್ ಮಾಡಿಸಿದ್ರು ಹುಡುಗಿ ಮನೆ ಕಡೆಯವರು. ತುಂಬ ಎಂಜಾಯ್ ಮಾಡ್ಕೊಂಡಿದ್ವಿ. ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಆಲ್ಸೋ ನಾನು ಮದುವೆಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ನಂಗೆ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ ಸಮ್ ರೀಸನಿಂದ. ಬೀಗ್ರೂಟದ
ವ್ಲಾಗ್ ಯಾಕೆ ಮಾಡಬಾರ್ದು, ಅಟ್ಲೀಸ್ಟ್ ಲಾಸ್ಟ್ ಒಂದು ವಿಡಿಯೋ ಆದರೂ ಇರಲಿ ಮೆಮೊರಿಗೋಸ್ಕರ ಅಂತ ಮಾಡಿರೋದು. ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಲವ್ ಯು ಆಲ್, ಬಾಯ್.